ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಈ ವ್ಲಾಗಲ್ಲಿ ನಾನು ನನ್ನ ಫ್ರೆಂಡ್ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಾವು ಬಸ್ ಎತ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಒಂದು ಕಾಲೇಜ್ ವಿಸಿಟ್ಗೋಸ್ಕರ ಹೋಗ್ತಾ ಇದ್ದೀವಿ. ಯಾಕಂದರೆ ಸೆಕೆಂಡ್ PU ಕಂಪ್ಲೀಟ್ ಆದಮೇಲೆ ಡಿಗ್ರಿ ಕಾಲೇಜ್ಗೆ ಜಾಯಿನ್ ಆಗಬೇಕಲ್ಲ. ಸೊ ಹಂಗಾಗಿ ಆ್ಯಂಡ್ ನಾವು ಇಬ್ಬರು ತಿಂದಿರಲಿಲ್ಲ. ಸೊ ಹಂಗಾಗಿ ಒಂದು ಪ್ಲೇಸಲ್ಲಿ ಚೆನ್ನಾಗಿರುತ್ತೆ ಅಂತ ಗೊತ್ತಾಯಿತು. ಹಂಗಾಗಿ ಅಲ್ಲೇ ಹೋಗ್ಬಿಟ್ಟು ಊಟ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಹೋದ್ವಿ. ನಾನು ವೆಜ್ಜು, ಅವಳು ನಾನ್ ವೆಜ್ ತೊಗೊಂಡ್ಲು. ಅಂದರೆ ನಾನು ತಿನ್ನೋಂಗಿರಲಿಲ್ಲ, ಸೊ ಹಂಗಾಗಿ ತಿಂತಿರಲಿಲ್ಲ. ಇಲ್ಲಿ ತಿಂಡಿ ಮುಗಿಸ್ಕೊಂಡು ಡೈರೆಕ್ಟ್ ಹೋಗಿದೆ ಕಾಲೇಜ್ ವಿಸಿಟ್ಗೆ. ಅಂದರೆ ಕಾಲೇಜ್ ಒಳಗಡೆ ನಾನು ಯಾವುದೇ ರೀತಿ ವಿಡಿಯೋ ಮಾಡ್ಕೊಂಡಿಲ್ಲ. ಕಾಲೇಜಿಂದ ಆಚೆ ಬಂದಮೇಲೆ ಅದೇ ಕಾಲೇಜು. ಇವಳು ಅವ್ರ ಅಮ್ಮಗೆ ಫೋನ್ ಮಾಡಿ ಹೇಳ್ತಾ ಇದ್ಲು ಕಾಲೇಜ್ ಬಗ್ಗೆ. ಕಾಲೇಜ್ ಬಗ್ಗೆ ಅಂತ ಅಂದರೆ ಅರೌಂಡ್ ಎಲ್ಲ ಕಾಲೇಜ್ ಬಗ್ಗೆನೂ ಯಾವ್ಯಾವ ಡಿಗ್ರಿ ಕಾಲೇಜ್ ಹತ್ರ ನಿಯರ್ ಏನಿದೆಯೋ ಅದೆಲ್ಲ ಕಾಲೇಜ್ ಹತ್ರನೂ ವಿಸಿಟ್ ಮಾಡ್ತಾಯಿದ್ದೀವಿ. ಬಿಕಾಸ್ ಯಾಕಂದರೆ ಡಿಗ್ರಿ ಕಾಲೇಜು ಅಂತಂದರೆ ಮೇಯ್ನ್ ಇಂಪಾರ್ಟೆಂಟ್ ಅಲ್ವಾ. ಅವ್ರು ಹೇಳೋ ಫೀಸ್ ಸ್ಟ್ರಕ್ಚರು ಮತ್ತು ಪ್ಲೇಸ್ಮೆಂಟ್ನ ನಾವು ಟ್ಯಾಲಿ ಮಾಡಿಕೊಂಡು ಹೋಗ್ತಾ ಇರೋದು. ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಬಂದಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೀವಿ. ರೆಸ್ಟ್ ಮಾಡಿ ಅವಳು ಒಂಚೂರು ನೀರು ಕುಡ್ದು ಹೋಗ್ತೀನಿ ಅಂತ ಅಂತಿದ್ಲು. ಸೊ ಹಂಗಾಗಿ ಯಾವಾಗಲೂ ನಾನು ಟ್ರೀಟ್ ಕೊಡಿಸ್ತಿದ್ದೆ. ಸೊ ಅವಳು ಇವತ್ತು ನಾನು ಟ್ರೀಟ್ ಕೊಡಿಸ್ತೀನಿ ಅಂತಂದು ಇಬ್ಬರು ಹೋಗ್ಬಿಟ್ಟು ಲಾವಾ ಕೇಕ್ ತೊಗೊಂಡ್ವಿ. ಬಿಕಾಸ್ ನನಗೂ ಅವಳಿಗೂ ಲಾವಾ ಕೇಕು, ಗೋಲ್ಗಪ್ಪ, ಪಿಜ್ಜಾ ಅಂದರೆ ತುಂಬಾ ಇಷ್ಟ. ಸೊ ಹಂಗಾಗಿ ಅಂದರೆ ಯಾವಾಗಲೂ ತಿನ್ನಲ್ಲ, ಯಾವಾಗಲೂ ಒಂದು ಸತಿ ತಿಂತೀವಿ. ಅದ್ರ ಜೊತೆ ರೆಡ್ ವೆಲ್ವೆಟ್ ಕೇಕ್ ತೊಗೊಳ್ಳೋಣ ಅಂತ ತೊಗೊಂಡಿದ್ವಿ. ಬಟ್ ಅಷ್ಟೇನು ಟೇಸ್ಟ್ ಇರಲಿಲ್ಲ. ಆ್ಯಂಡ್ ಲಾವಾ ಕೇಕ್ ಅಂತ ಬಂದಾಗ ತುಂಬಾ ಚೆನ್ನಾಯಿತು. ಆ್ಯಂಡ್ ಪಾನಿಪುರಿ ತಿನ್ಕೊಂಡು ಅವಳು ಮನೆಗೆ ಹೋದ್ಲು. ಆ್ಯಂಡ್ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ಕಂಟೆಂಟ್ ಜೊತೆ ಸಿಗೋಣ. ಲವ್ ಯು.